PM ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಮೋದಿ ಅವರಿಂದ ಬಂಪರ್ ಗುಡ್ ನ್ಯೂಸ್. ಯಾರೆಲ್ಲ PM ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಹಣದ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ, ಯಾರೆಲ್ಲ ಹಣ ಬಂದಿಲ್ಲ ಅಂತ ನನ್ನ ಹತ್ರ ಕೇಳ್ತಾ ಇದ್ದೀರಾ, ನಾನೆಲ್ಲರಿಗೂ ಹೇಳುವಂಥದ್ದಿಷ್ಟೇ, ಹಣ ಜಮೆ ಆಯಿತು. 100% ಹೌದು. ತುಂಬ ಜನ ಕೇಳ್ತೀರಾ ಎಲ್ಲಿದೆ ಹಣ ಬಂದಿಲ್ಲ, ಇನ್ನೂ ಕೂಡ ಹಣ ಜಮೆ ಆಗಿಲ್ಲ ಅಂತ. ಇಲ್ಲ, ಖಂಡಿತವಾಗ್ಲೂ ಹಣ ಜಮೆ ಆಗ್ತಾ ಇದೆ, ಎಲ್ಲರ ಕೊಂಡಿ ಹಣ ಬರ್ತಾ ಇದೆ. ಹಾಗಾದರೆ ಯಾರೆಲ್ಲ ಹಣ ಪಡ್ಕೊಳ್ತಾರೆ, ಏನು ಕತೆ ಅನ್ನುವಂಥದ್ದು ನಾನು ನಿಮಗೆ ಹೇಳ್ತೀನಿ. ಯಾವಾಗ ಹಣ ಬರುತ್ತೆ ಅದನ್ನು ಕೂಡ ಹೇಳ್ತೀನಿ. ವಿಡಿಯೋವನ್ನು ಕೊನೆವರೆಗೂ ನೋಡಿ. ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡಿಲ್ಲ ಅಂದರೆ ಶೇರ್ ಮಾಡ್ಕೊಳ್ಳಿ, ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಇವತ್ತೊಂದು ವಿಡಿಯೋವನ್ನು ಶುರು ಮಾಡೋಣ. PM ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಹಣ ತುಂಬ ಜನರಿಗೆ ಗೊತ್ತಿರ್ಬೋದು. ಒಂದು ಬೆಸ್ಟ್ ಯೋಜನೆ ಹಣ ಅಂತಲೇ ಹೇಳ್ಬೋದು. ಅಪ್ಡೇಟ್ ಮಿನಿಟ್ಸ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. PM ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಹಣ ಯಾರಿಗೆ ಹಣ ಬರುತ್ತೆ, ಯಾರಿಗೆ ಹಣ ಜಮೆ ಆಗುತ್ತೆ ಅನ್ನುವಂಥದ್ರ ಬಗ್ಗೆ ಒಂದಿಷ್ಟು ಮಾತಾಡ್ತಾ ಹೋಗೋಣ. ಫಸ್ಟ್ಲಿ ಯಾರಿಗೆ ಹಣ ಜಮೆ ಆಗುತ್ತೆ ಅನ್ನುವಂಥದ್ರ ಬಗ್ಗೆ ನಾನು ಹೇಳುವಂಥದ್ದು, ಎಲ್ರಿಗೂ ಹಣ ಜಮೆ ಆಗುತ್ತೆ. ಹಣ ಜಮೆ ಆಗಲ್ಲ ಹಂಗೆ ಹಿಂಗೆ ಅಂತ ಏನೂ ಕೂಡ ಇಲ್ಲ. ಹಾಗಾಗಿ ಎಲ್ರಿಗೂ ಹಣ ಜಮೆ ಆಗುತ್ತೆ. ಆ್ಯಂಡ್ ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಕೂಡ ಮಾಡ್ಕೊಳ್ಳಿ, ಆಧಾರ್ ಕಾರ್ಡ್ ಅಪ್ಡೇಟನ್ನು ಕೂಡ ಮಾಡ್ಕೊಳ್ಳಿ. ನಾನು ಹೇಳುವಂಥದ್ದು ಏನಂತಂದರೆ, ಒಂದು ಕ್ಲಾರಿಟಿ ಇರಬೇಕು. ಇವಾಗ ಯಾವ ಯೋಜನೆಯಲ್ಲಿ ನಾವು ಹಣವನ್ನು ಪಡ್ಕೊಳ್ಬೇಕು, ಹೇಗೆ ಹಣ ಜಮೆ ಆಗುತ್ತೆ ಅದನ್ನೆಲ್ಲ ನಾವು ತಿಳ್ಕೊಳ್ಬೇಕಾಗ್ತದೆ ಒಂದು ಯೋಜನೆ ಅಪ್ಲೈ ಮಾಡೋ ಮುಂಚೆ. ಅದನ್ನೇ ಹೇಳುವಂಥದ್ದು, ರೇಷನ್ ಕಾರ್ಡ್ ಅಪ್ಡೇಟನ್ನು ಕೂಡ ಮಾಡ್ಕೊಳ್ಳಿ, ಕಂಪಲ್ಸರಿಯಾಗಿ ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಕೂಡ ಮಾಡ್ಕೊಳ್ಳಿ. ಎಲ್ರಿಗೂ ಹಣ ಜಮೆ ಆಗುತ್ತೆ. ಅಂದರೆ ಒಂದಿಷ್ಟು ಜನ ಹೇಳ್ತಾರೆ ಇಲ್ಲ ನಮ್ಗೆ ಹಣ ಜಮೆ, ಆ ರೀತಿ ಏನಿಲ್ಲ, ಎಲ್ರಿಗೂ ಹಣ ಜಮೆ ಆಗುತ್ತೆ. ನಾನು ಹೇಳುವಂಥದ್ದು, ಪ್ರತಿಯೊಬ್ಬರು ಕೂಡ ಒಂದೊಳ್ಳೆ ಹಣವನ್ನು ಪಡ್ಕೊಳ್ಬೋದು. ಆಗಲ್ಲ ನಮ್ಗೆ ಹಣ ಬರಲ್ಲ, ಹಣ ಜಮೆ ಆಗಲ್ಲ, ಹಂಗಾಗತ್ತೆ ಹಿಂಗಾಗತ್ತೆ ಅನ್ನುವಂಥದ್ದು ಬಿಟ್ಟುಬಿಡಿ. ಫಸ್ಟ್ ಆಫ್ ಆಲ್ ನಾನು ಹೇಳುವಂಥದ್ದು, ನೀವು ದಯವಿಟ್ಟು ನಾನೆಲ್ಲರಿಗೂ ಹೇಳುವಂಥದ್ದು, ಒಂದು ಬಾರಿ ಟ್ರೈ ಮಾಡಿ ನೋಡಿ. ಟ್ರೈ ಮಾಡಿದರೆ ಎಲ್ಲದೂ ಕೂಡ ಆಗುತ್ತೆ. ಪ್ರಯತ್ನಂ ಸರ್ವಸಿದ್ಧಿ ಸಾಧನಂ ಅಂತ ಹೇಳ್ತಾರಲ್ಲ, ಹಾಗೆ ನೀವು ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡಿ, ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ, ಆಧಾರ್ ಕಾರ್ಡ್ ಅಪ್ಡೇಟನ್ನು ಮಾಡಿ, ಎಲ್ಲ ರೀತಿಯ ಅಪ್ಡೇಟ್ಗಳನ್ನು ಮಾಡಿ ನೋಡಿ. ನಾನು ಹೇಳುವಂಥದ್ದು ಖಂಡಿತವಾಗ್ಲೂ ಸಕ್ಸಸ್ಫುಲ್ ಆಗುತ್ತೆ. ಆ್ಯಂಡ್ 100% ಆಗಿ ಆ ರೀತಿ ಎಲ್ಲ ಒಂದು ಹಣವನ್ನು ಕೂಡ ಎಲ್ಲ ಒಂದು ಯೋಜನೆಯಲ್ಲೂ ಕೂಡ, ಒಂದೇ ಯೋಜನೆಯಲ್ಲಿ ಅಥವಾ ಒಂದೇ ಇದರಲ್ಲಿ ಅಂತಲ್ಲ, ಪ್ರತಿಯೊಂದು ಯೋಜನೆಯಲ್ಲೂ ಕೂಡ ಒಂದೊಳ್ಳೆ ಹಣವನ್ನು ಪಡೆದುಕೊಳ್ಬೋದು. ಎಲ್ರಿಗೂ ಒಳ್ಳೆಯದಾಗಲಿ. ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿಲ್ಲ ಅಂದರೆ ಶೇರ್ ಮಾಡಿ, ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆ್ಯಂಡ್ ಪ್ರತಿಯೊಬ್ಬರ ಅಕೌಂಟಿಗೂ ಕೂಡ ಮೋದಿಜಿ ಅವರಿಂದ ಎಲ್ರಿಗೂ ಹಣ ಜಮೆ ಆಗ್ತಾಯಿದೆ. ಆ್ಯಂಡ್ ಪ್ರತಿಯೊಬ್ಬರಿಗೂ ಕೂಡ ಹಣ ಜಮೆ ಆಗಲಿ, ಆ್ಯಂಡ್ ಎಲ್ರಿಗೂ ಹಣ ಬರ್ತಾಯಿದೆ. ಇದೊಂದು ಸಂತೋಷದ ವಿಚಾರ ಅಂತಲೇ ಹೇಳ್ಬೋದು, ಸಂತೋಷದ ಸುದ್ದಿ ಅಂತಲೇ ಹೇಳ್ಬೋದು. ಯಾಕಂತಂದರೆ ಒಂದಿಷ್ಟು ಜನರಿಗೆ ಹಣ ಜಮೆ ಆಗಿಲ್ಲ ಹಂಗೆ ಹಿಂಗೆ ಅಂತ ಹೇಳ್ತಾಯಿದ್ರು. ಇಲ್ಲ, ಖಂಡಿತವಾಗ್ಲೂ ಇಲ್ಲ. ಆ್ಯಂಡ್ ಎಲ್ರಿಗೂ ಹಣ ಜಮೆ ಆಗಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆ್ಯಂಡ್ ಪ್ರತಿಯೊಬ್ಬರು ಕೂಡ ಒಂದೊಳ್ಳೆ ಹಣವನ್ನು ಪಡೆದುಕೊಳ್ಬೋದು ಅನ್ನುವಂಥದ್ದು ನಾನು ಹೇಳುವಂಥದ್ದು. ಆ್ಯಂಡ್ ಪ್ರತಿಯೊಬ್ಬರಿಗೂ ಹಣ ಜಮೆ ಆಗಲಿ, ಆ್ಯಂಡ್ ಪ್ರತಿಯೊಬ್ಬರ ಅಕೌಂಟಿಗೆ ಹಣ ಬರಲಿ. ಆ್ಯಂಡ್ ಮೊನ್ನೆ ಬಜೆಟಲ್ಲಂತೂ ಹೇಳಿದರು, ಖಂಡಿತವಾಗ್ಲೂ ಹಣವನ್ನು ಹಾಕ್ತೇವೆ, ಆ್ಯಂಡ್ ಯಾರೂ ಕೂಡ ತಲೆ ಕೆಡಿಸ್ಕೊಳ್ಳುವಂಥ ಅಗತ್ಯ ಅಂತ. ಹಾಗಾಗಿ ನಾನು ಹೇಳುವಂಥದ್ದು, ಪ್ರತಿಯೊಬ್ಬರಿಗೂ ಕೂಡ ಹಣ ಜಮೆ ಆಗಲಿ, ಎಲ್ಲರ ಅಕೌಂಟಿಗೆ ಹಣ ಬರಲಿ, ರೇಷನ್ ಕಾರ್ಡ್ ಅಪ್ಡೇಟ್ ಆಗಲಿ, ಪ್ಯಾನ್ ಕಾರ್ಡ್ ಅಪ್ಡೇಟ್ ಆಗಲಿ, ಪ್ರತಿಯೊಬ್ಬರಿಗೂ ಹಣ ಜಮೆ ಆಗುತ್ತೆ. ತಲೆ ಕೆಡಿಸ್ಕೊಳ್ಳುವಂಥ ಅಗತ್ಯ ಇಲ್ಲ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಹಣ ಜಮೆ ಆಗಲ್ಲ, ನಮಗೆ ಬರಲ್ಲ ಅನ್ನುವಂಥದ್ದು ಏನೂ ಕೂಡ ಇಲ್ಲ. ಹಾಗಾದರೆ ಇಲ್ಲಿ ಸಿಂಪಲಾಗಿ ನಾನು ನಿಮಗೆ ಒಂದಿಷ್ಟು ಜಿಲ್ಲೆಗಳ ಹೆಸರನ್ನ ಹೇಳ್ತಾ ಹೋಗ್ತೀನಿ. ಈಗ ಫಸ್ಟ್ ಆಫ್ ಆಲ್ ಯಾವ ಜಿಲ್ಲೆಗಳಿಗೆ ಹಣ ಜಮೆ ಆಗುತ್ತೆ ಅನ್ನುವಂಥದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನನಗೆ ತಿಳಿಸ್ಕೊಡ್ತೀನಿ. ಕೊನೆವರೆಗೂ ವಿಡಿಯೋವನ್ನು ನೋಡಿ, ಸ್ಕಿಪ್ ಮಾಡಬೇಡಿ. ನಾನು ಪ್ರತಿಯೊಬ್ಬರಿಗೆ ಹೇಳುವಂಥದ್ದೇ, ವಿಡಿಯೋವನ್ನು ಸ್ಕಿಪ್ ಮಾಡಿದರೆ ಪ್ರಯೋಜನ ಇಲ್ಲ. ಯಾಕಂತಂದರೆ ನೀವು ವಿಡಿಯೋವನ್ನು ಸ್ಕಿಪ್ ಮಾಡ್ತೀರಾ, ಆಮೇಲೆ ವಿಡಿಯೋವನ್ನು ಅರ್ಧಕ್ಕೆ ನೋಡಿಬಿಡ್ತೀರಾ, ಆಗ ಹಣ ಜಮೆ ಆಗಲ್ಲ, ಮಿಸ್ ಆಗುತ್ತೆ, ನಿಮ್ಗೆ ಹಣನೇ ಬರಲ್ಲ. ಹಾಗಾಗಿ ದಯವಿಟ್ಟು ಕೊನೆವರೆಗೂ ವಿಡಿಯೋವನ್ನು ನೋಡಿ ಸ್ನೇಹಿತರೆ. ಫಸ್ಟ್ಲಿ ಈಗ ಹಣ ಹೇಗೆ ಜಮೆ ಆಗುತ್ತೆ ಅನ್ನುವಂಥದ್ದು ಇಲ್ಲಿ ನಾನು ನಿಮ್ಗೆ ಹೇಳ್ತೀನಿ ಬನ್ನಿ. ಫಸ್ಟ್ ಆಫ್ ಆಲ್ ಹಣ ಯಾರಿಗೆ ಜಮೆ ಆಗುತ್ತೆ, ಈಗ ಫಸ್ಟ್ ಹಣ ಹೇಗೆ ಜಮೆ ಆಗುತ್ತೆ ಅನ್ನುವಂಥದ್ದಕ್ಕೆ ಸಿಂಪಲ್ ಉತ್ತರ, DBT ಮುಖಾಂತರ ಹಣ ಬರುತ್ತೆ. ಇದು ಎಲ್ರಿಗೂ ಗೊತ್ತಿದೆ. ಈಗ ಸದ್ಯದ ಮಟ್ಟಿಗೆ ಎಲ್ರಿಗೂ ಗೊತ್ತಿದೆ. ಇದು ಸದ್ಯದ ಮಟ್ಟಿಗೆ ಅಂತಲ್ಲ, ಪ್ರತಿಯೊಬ್ಬರಿಗೂ ಗೊತ್ತಿದೆ. ಏನಂತಂದರೆ ಇದು ಎಲ್ರಿಗೂ ಗೊತ್ತಿರುವಂಥ ವಿಚಾರ. ಆದರೆ DBT ಮುಖಾಂತರ ಹಣ ಜಮೆ ಆಗುತ್ತೆ. ಓಕೆ ಸರಿ, ನಾವು ಆಯಿತು ಸರ್, ನಾವು ಖಂಡಿತವಾಗ್ಲೂ ನೀವು ಹೇಳಿರುವಂಥದ್ದನ್ನು ನಂಬ್ತೇವೆ. ಆದರೆ ಹಣ ಯಾವಾಗ ಬರುತ್ತೆ, ಈಗ ಹಣ ಯಾವಾಗ ಜಮೆ ಆಗುತ್ತೆ ಅನ್ನುವಂಥದ್ದು ತುಂಬ ಜನರು ಕೇಳ್ತಿರುವಂಥದ್ದು. ಖಂಡಿತವಾಗ್ಲೂ ಎಕ್ಸ್ಪ್ಲೈನ್ ಮಾಡ್ತೀನಿ ನಾನು. ಫಸ್ಟ್ಲಿ ಈಗ ಒಂದಿಷ್ಟು ರೂಲ್ಸ್ಗಳನ್ನು ಸರ್ಕಾರ ಇಟ್ಟಿದೆ. ಈಗ ನಿಮಗೆ ಈ ಹಣ ಪಡ್ಕೊಳ್ಳುವಂಥದ್ದೇನು ಅಷ್ಟು ಸುಲಭ ಅಲ್ಲ. ಹಾಗಾಗಿ ಅಂದರೆ ಸುಲಭನೇ, ನಾನು ಆ ರೀತಿ ಹೇಳ್ತಾ ಇಲ್ಲ ನಿಮ್ಮನ್ನೀಗ ಅಯ್ಯೋ ಹಾಗೆ ಸುಲಭ ಅಲ್ಲ, ಹಾಗಲ್ಲ. ಸಿಂಪಲ್ಲಾಗಿ ನೀವು ಹಣವನ್ನು ಪಡ್ಕೊಳ್ಬೋದು. ಆದರೆ ಹೇಗೆ ಹಣವನ್ನು ಪಡ್ಕೊಳ್ಳುವಂಥದ್ದು ಅದು ಮ್ಯಾಟ್ರ್ ಆಗ್ತದೆ. ಫಸ್ಟ್ ಆಫ್ ಆಲ್ ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡಿಸ್ಕೊಳ್ಳಿ, ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಮಾಡಿಸ್ಕೊಳ್ಳಿ. ಆ್ಯಂಡ್ ನಾನು ಹೇಳುವಂಥದ್ದು ಏನಂತಂದರೆ, ಎಲ್ಲರೂ ಕೂಡ ಒಂದೊಳ್ಳೆ ಹಣವನ್ನು ಪಡ್ಕೊಳ್ಬೋದು. ನಾನು ಅದಕ್ಕೆ ಹೇಳುವಂಥದ್ದು, ಎಲ್ಲರೂ ಕೂಡ ಒಂದೊಳ್ಳೆ ಹಣವನ್ನು ಪಡ್ಕೊಳ್ಬೋದು, ಆಗಲ್ಲ ಅಂತ ಏನೂ ಇಲ್ಲ. ಹಾಗಾಗಿ ಅಪ್ಡೇಟ್ ಮಿನಿಟ್ಸ್ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಮಾಹಿತಿಗಳನ್ನು ನಾನು ನಿಮಗೆ ಈ ಒಂದು ಚಾನಲಲ್ಲಿ ತರ್ತಾನೆ ಇರ್ತೀನಿ.
ಯಾವ ಮಟ್ಟಿಗೆ ಅಂತಂದರೆ ನೀವು ಯೋಚಿಸೋಕ್ಕೂ ಸಾಧ್ಯ ಇಲ್ಲ, ಆ ಲೆವೆಲ್ಗೆ ನಾನು ನಿಮಗೆ ತರ್ತಾನೆ ಇರ್ತೀನಿ. ಹಾಗೆ ಡೈಲಿ 2 ವೀಡಿಯೋ ಬರ್ತಾನೆ ಇರುತ್ತೆ. ಆ ರೀತಿಯ ಒಂದು ಏನು ವೀಡಿಯೋಸ್ಗಳು ಇನ್ನು ಮುಂದೆ ನಾನು ನಿಮಗೆ ಇಷ್ಟು ದಿನ ಒಂದೊಂದು ವೀಡಿಯೋ ಹಾಕ್ತಾಯಿದ್ದೆ, ಇನ್ನು ಮುಂದೆ 2-3 ವೀಡಿಯೋ ಬರ್ತಾ ಇರುತ್ತೆ. ನೀವು ಕಂಟಿನ್ಯೂಸ್ ಆಗಿ ವಾಚ್ ಮಾಡಿ ಆ್ಯಂಡ್ ನನಗೆ ತಿಳಿಸ್ಕೊಡಿ ನಿಮ್ಮ ಅನಿಸಿಕೆ ಏನಿದೆ ಅದ್ರ ಬಗ್ಗೆ. ದಯವಿಟ್ಟು ನಾನು ಹೇಳುವಂಥದ್ದು, ಫಸ್ಟ್ಲಿ ರೇಷನ್ ಕಾರ್ಡ್ ಅಪ್ಡೇಟ್, ಪ್ಯಾನ್ ಕಾರ್ಡ್ ಅಪ್ಡೇಟ್, ಆಧಾರ್ ಕಾರ್ಡ್ ಅಪ್ಡೇಟ್, ಪ್ರತಿಯೊಂದು ಅಪ್ಡೇಟ್ಗಳನ್ನು ಕಂಪ್ಲೀಟ್ಲಿ ಮಾಡ್ಕೊಳ್ಳಿ ಅಂತ ಹೇಳಲಿಕ್ಕೆ ನಾನು ಇಷ್ಟ ಪಡ್ತೇನೆ ಸ್ನೇಹಿತರೆ. ಆ್ಯಂಡ್ ಸೆಕೆಂಡ್ ಥಿಂಗ್ ಏನಪ್ಪ ಅಂತಂದರೆ, ತುಂಬ ಜನ ನ್ಯೂಸನ್ನು ನೋಡ್ತೀರ, ಎಲ್ಲರೂ ಗೊತ್ತಿದೆ. ಈಗ ಆಲ್ಮೋಸ್ಟ್ PM ಕಿಸಾನ್ ಹಣ ಇಲ್ಲಿ ಜಮೆ ಆಗಿದೆ ಅಂತೆ, ಹೌದಾ ಅನ್ನುವಂಥದ್ದು ಖಂಡಿತವಾಗ್ಲೂ ಹೌದು. ತುಂಬ ಜನ ಮೊನ್ನೆ ನ್ಯೂಸ್ ನೋಡಿ ಕೇಳಿದೆ, ಅಂದರೆ ಏನು ನ್ಯೂಸಲ್ಲೆಲ್ಲ ಬಂದಿತ್ತು, PM ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಹಣ ಕ್ರೆಡಿಟೆಡ್ ಅನ್ನುವಂಥದ್ದು, ಅಂದರೆ ಅಕೌಂಟಿಗೆ ಹಣ ಜಮೆ ಆಗಿದೆ ಅನ್ನುವಂಥದ್ದು ಏನು ಆಲ್ಮೋಸ್ಟ್ ನ್ಯೂಸರೆಲ್ಲ ಕೂಡ ಸ್ಪ್ರೆಡ್ ಮಾಡಿದರು. ಅಂದರೆ ಈಗ ಆಲ್ವೇಸ್ ಎಲ್ರಿಗೂ ಗೊತ್ತಿದೆ. ಈಗ ಸರ್ಕಾರವು ಕೂಡ ಹಣ ಹಾಕಿತ್ತು, ಓಕೆ. ತುಂಬ ಜನರಿಗೆ ಅದರಲ್ಲಿ ಹಣ ಬಂದಿಲ್ಲ. ಏನಾಗಿದೆ ಅಂತಂದರೆ ಇಲ್ಲಿ ತುಂಬ ಜನರಿಗೆ ಹಣನೇ ಬಂದಿಲ್ಲ. ಈ ಒಂದು ಮ್ಯಾಟ್ರ್ ಏನಂತಂದರೆ, ಈ ತುಂಬ ಜನರಿಗೆ ಶಾಕ್ ಆಗಿತ್ತು. ಅಂದರೆ ಇದು ಎಂಥ ಗುರು ಇದು, ಈಗ ಸರ್ಕಾರ ಹಣ ಹಾಕ್ತೀವಿ, ಹಂಗೆ ಮಾಡ್ತೀವಿ, ನಾವು ಹಣವನ್ನು ನಿಮ್ಗೆ ಹಾಕ್ತೀವಿ ಅಂತ ಹೇಳ್ತಾ ಇದ್ದಾರೆ, ನಮ್ಗೆ ಹಣನೇ ಬಂದಿಲ್ವಲ್ಲ ಅನ್ನುವಂಥದ್ದು ಒಂದಿಷ್ಟು ಜನರ ಪ್ರಶ್ನೆ. ನನಗೆ ಬಂದುಬಿಟ್ಟು ಕೇಳಿದರು, ಏನು ಮಾಡೋದು ಸರ್, ನಾವೀಗ ಏನು ಮಾಡಬೇಕನ್ನುವಂಥದ್ದನ್ನು ತಿಳಿಸ್ಕೊಡಿ ನಮಗೆ. ಅಂದರೆ ನಾವು ಏನು ಮಾಡಬೇಕು, ಅದಕ್ಕೆ ಅಂದರೆ ಪ್ರಿಪ್ರೇಷನ್ ಆಗಿ ನಾವು ಏನು ಮಾಡಬೇಕು ಅನ್ನುವಂಥದ್ದನ್ನು ತುಂಬ ಜನ ಕೇಳಿದ್ರು. ಫಸ್ಟ್ಲಿ ದಯವಿಟ್ಟು ಹೇಳುವಂಥದ್ದು ನಾನು, ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ. ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಥಿಂಗ್. ನಾನು ಅದಕ್ಕೆ ಹೇಳುವಂಥದ್ದು, ಪ್ಯಾನ್ ಕಾರ್ಡ್ ಅಪ್ಡೇಟ್ ವೆರಿ ಇಂಪಾರ್ಟೆಂಟ್. ಹಾಗಾಗಿ ಅದನ್ನು ಮಾಡ್ಕೊಂಡಿಲ್ಲ ಅಂತಂದರೆ ಪ್ರಯೋಜನ ಇಲ್ಲ. ನೀವು ಫಸ್ಟ್ಲಿ ಆ್ಯಂಡ್ ಈ ರೀತಿ ಯೋಜನೆಗಳಿಗೆ ಏನು PM ಕಿಸಾನ್ ಆಗಿರ್ಬೋದು, ಬೆಳೆ ಪರಿಹಾರ ಹಣ ಆಗಿರ್ಬೋದು, ವಾಟ್ ಎವರ್ ಇಟ್ ಈಸ್, ಯಾವುದೇ ಯೋಜನೆ ಆಗಿರಲಿ, ರೇಷನ್ ಕಾರ್ಡ್ ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಥಿಂಗ್. ನಾನು ಪ್ರತಿಯೊಬ್ಬರಿಗೆ ಹೇಳ್ತಾ ಇರ್ತೀನಿ, ರೇಷನ್ ಕಾರ್ಡ್ ಅಪ್ಡೇಟ್ ಮಾಡಲೇಬೇಕು. ಮ್ಯಾಂಡೇಟ್ರಿ ಅಂತಂದರೆ ಕಡ್ಡಾಯವಾಗಿ ನೀವು ಮಾಡಲೇಬೇಕು. ರೇಷನ್ ಕಾರ್ಡ್ ಅಪ್ಡೇಟ್ ಮಾಡಿಲ್ಲ ಅಂತಂದರೆ ನಯಾ ಪೈಸೆ ಹಣ ಬರಲ್ಲ. ಪ್ರತಿಯೊಬ್ಬರಿಗೆ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ನಾನು ತುಂಬ ಜನ ಹೇಳ್ತಾರೆ, ಇಲ್ಲ ಬರೋದಿಲ್ಲ, ನಮ್ಗೆ ಹಣನೇ ಜಮೆ ಆಗಲ್ಲ ಹಂಗೆ ಅಂತ. ಇಲ್ಲ, ಹಣ ಜಮೆ ಆಗುತ್ತೆ, ಆದರೆ ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡಬೇಕು. ನೀವು ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡದೆ ನಮ್ಗೆ ಹಣ ಬರುತ್ತೆ, ನಮ್ಗೆ ಹಣ ಜಮೆ ಆಗುತ್ತೆ, ಹಾಗೆ ಹಿಂಗೆ ಅಂತಂದರೆ ಸಾಧ್ಯ ಇಲ್ಲ. ಹಾಗಾಗಿ ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ, ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ. ವಿಡಿಯೋವನ್ನು ಕೊನೆವರೆಗೂ ನೋಡಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮತ್ತೆ ಪುನಃ ಯಾಕಂತಂದರೆ ತುಂಬ ಜನ ಇಲ್ಲೂ ಕೂಡ ಸ್ಕಿಪ್ ಮಾಡಿ ಹೋಗಿಬಿಡ್ತೀರ. ಈಗ ಆಯಿತು, ಇದೆಲ್ಲ ಆಯಿತು, ಓಕೆ ಸರಿ, ಹಣ ಯಾವಾಗ ಬರುತ್ತೆ ಹಾಗಾದರೆ ಒಂದು ಸಣ್ಣ ಕ್ಲಾರಿಟಿಯನ್ನು ಕೊಟ್ಬಿಡಿಯಲ್ಲ ಅಂತ ಸರ್ ನೀವು ಒಂದು ಸಣ್ಣ ಕ್ಲಾರಿಟಿಯನ್ನು ಕೊಟ್ಬಿಡಿಯಲ್ಲ ಅನ್ನುವಂಥದ್ದನ್ನು ತುಂಬ ಜನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ. ಎಸ್, ನಾನು ನಿಮಗೆ ಒಂದು ಕ್ಲಾರಿಟಿಯನ್ನು ಕೊಡ್ತೀನಿ. ಹೇಗೆ ಹಣವನ್ನು ಪಡ್ಕೊಳ್ಳುವಂಥದ್ದು, ಯಾವಾಗ ಹಣವನ್ನು ಪಡ್ಕೊಳ್ಳುವಂಥದ್ದು, ಹೇಗೆ ಹಣ ನಮ್ಗೆ ಜಮೆ ಆಗುತ್ತೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನನಗೆ ಎಕ್ಸ್ಪ್ರೆಸ್ ಮಾಡ್ತಾ ಹೋಗ್ತೀನಿ. ಈಗ ಸಿಂಪಲ್ಲಾಗಿ ಏನಪ್ಪ ಅಂತಂದರೆ, ಮೈನ್ ಥಿಂಗ್ ಏನಪ್ಪ ಅಂತಂದರೆ, ಸದ್ಯದಲ್ಲಿ ಹಣ ಬರುತ್ತೆ, ಡೇಟ್ ಫಿಕ್ಸ್ ಮಾಡಿಲ್ಲ. ನಾನು ನಿಮಗೆ ಸುಳ್ಳು ಮಾಹಿತಿಯನ್ನು ಯಾವತ್ತೂ ಕೂಡ ಕೊಡಲ್ಲ. ಈಗ ಏನು ಆಸೆ ಹುಡ್ಸ್ಲಿಕ್ಕೆ ನಾನು ಹೋಗಲ್ಲ. ಇವತ್ತು ಬಂದುಬಿಡುತ್ತೆ, ನಾಳೆಗೆ ಬಂದುಬಿಡುತ್ತೆ, ಅವಾಗ ಬಂದುಬಿಡುತ್ತೆ, ಇವಾಗ ಬಂದುಬಿಡುತ್ತೆ, ನೋ. ಯಾಕಂತಂದರೆ ಆಲ್ಮೋಸ್ಟ್ ಹಣ ಜಮೆ ಆಗಬೇಕು, ಎಲ್ಲರೂ ಕೂಡ ಹಣ ಜಮೆ ಆಗಬೇಕು, ಪ್ರತಿಯೊಬ್ಬರು ಕೂಡ ಪಡ್ಕೊಳ್ಬೇಕು. ಹಾಗಾಗಿ ನಾನು ಹೇಳುವಂಥದ್ದು ಸುಮ್ಮನೆ ಆಸೆ ಹುಡ್ಸ್ಲಿಕ್ಕೆ ನಾನು ಹೋಗೋದಿಲ್ಲ. ಹಾಗಾದರೆ ಈಗ ಹಣ ಯಾವಾಗ ಜಮೆ ಆಗಬಹುದು ಅನ್ನುವಂಥದ್ದು, ಫಸ್ಟ್ಲಿ ಹಣ ಯಾವಾಗ ಜಮೆ ಆಗುತ್ತಪ್ಪ ಅಂತಂದರೆ, ಸದ್ಯದಲ್ಲೇ ಹಣ ಜಮೆ ಆಗುತ್ತೆ, ತಲೆ ಕೆಡಿಸ್ಕೊಳ್ಳುವಂಥ ಅಗತ್ಯ ಇಲ್ಲ. ಎಲ್ರಿಗೂ ಆಲ್ಮೋಸ್ಟ್ ಐ ಥಿಂಕ್ ನನ್ನ ಒಂದು ಒಪಿನಿಯನ್ ಪ್ರಕಾರ ಇನ್ನೊಂದು ಏನಿಲ್ಲ ಅಂತಂದರೂ ಕೂಡ ಮಿನಿಮಮ್ ಅಂತಂದರೂ ಕೂಡ 1 ವಾರದಲ್ಲಿ ಜಮೆ ಆಗುವಂಥ ಪ್ರತಿಯೊಂದು ಸಾಧ್ಯತೆ ಇದೆ. ನೋಡಬೇಕು. ಯಾಕಂತಂದರೆ ಆಲ್ವೇಸ್ ಪ್ರತಿಯೊಬ್ಬರು ನಾನು ಹೇಳಿದೆ ನಿಮಗೆ, ಯಾಕಂತಂದರೆ ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಬೇಕು, ಎಲ್ಲರೂ ಒಂದು ಒಳ್ಳೆಯ ಹಣವನ್ನು ಪಡ್ಕೊಳ್ತಾ ಇದ್ದಾರೆ. ಹಾಗಾಗಿ ಸ್ವಲ್ಪ ಎಚ್ಚರದಿಂದ, ಅಂದರೆ ಕಾಂಪಿಟೇಷನ್ ಇದೆ, ಸಿಕ್ಕಾಪಟ್ಟೆ ಕಾಂಪಿಟೇಷನ್ ಇದೆ. ಹಾಗಾಗಿ ಕಾಂಪಿಟೇಷನ್ ಇರೋದರಿಂದ ತಲೆ ಕೆಡಿಸ್ಕೊಳ್ಳುವಂಥ ಅಗತ್ಯ ಇಲ್ಲ. ಎಲ್ಲರೂ ಕೂಡ ಒಂದೊಳ್ಳೆ ಹಣವನ್ನು ಪಡೆದುಕೊಳ್ಬೇಕು ಅನ್ನುವಂಥದ್ದು ನನ್ನ ಒಪಿನಿಯನ್. ಹಾಗಾಗಿ ಪ್ರತಿಯೊಬ್ಬರು ಕೂಡ ಪಡ್ಕೊಳ್ಳಿ ಆ್ಯಂಡ್ ಈಸಿಲಿ ಒಂದೊಳ್ಳೆ ಹಣವನ್ನು ಪಡೆದುಕೊಳ್ಬೋದು. ಆ್ಯಂಡ್ ನಾನು ಹೇಳುವಂಥದ್ದಷ್ಟೇ, ಎಲ್ಲರೂ ಕೂಡ ಒಂದೊಳ್ಳೆ ಹಣ ಜಮೆ ಆಗಲಿ ಆ್ಯಂಡ್ ಪ್ರತಿಯೊಬ್ಬರ ಅಕೌಂಟಿಗೆ ಹಣ ಬರಲಿ. ಆ್ಯಂಡ್ ಎಲ್ರಿಗೂ ನಾನು ಹೇಳುವಂಥದ್ದು ಅಷ್ಟೇ, ಎಲ್ರಿಗೂ ಹಣ ಜಮೆ ಆಗಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಏನಿದೆ ದಯವಿಟ್ಟು ತಿಳಿಸ್ಕೊಡಿ. ಆ್ಯಂಡ್ ಎಲ್ರಿಗೂ ಒಳ್ಳೆಯದಾಗಲಿ. ಎಲ್ಲರೂ ಕೂಡ ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಪ್ರತಿಯೊಬ್ಬರ ಅಕೌಂಟಿಗೂ ಹಣ ಜಮೆ ಆಗಲಿ ಆ್ಯಂಡ್ ಈಸಿಲಿ ಪ್ರತಿಯೊಬ್ಬರಿಗೂ ಹಣ ಜಮೆ ಆಗಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸಿಗೋಣ ಇದೇ ರೀತಿ ಮುಂದಿನ ವಿಡಿಯೋಗಳಲ್ಲಿ. ದಯವಿಟ್ಟು ಕಮೆಂಟ್ ಮಾಡಿಲ್ಲ ಅಂದರೆ ದಯವಿಟ್ಟು ಕಮೆಂಟ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆಗಳು ಏನಿದೆ ತಿಳಿಸ್ಕೊಡಿ. ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡಿ,
ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ. ಎಲ್ರಿಗೂ ಒಳ್ಳೆಯದಾಗಲಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಎಲ್ಲರೂ ಕೂಡ ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡ್ಕೊಳ್ಳಿ ಸ್ನೇಹಿತರೆ. ಅದರೊಂದಿಗೆ ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರೀಲಿಕ್ಕೆ ಹೋಗ್ಬಿಡಿ ಸ್ನೇಹಿತರೆ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.